ಜನತೆಗೆ ಪವಿತ್ರ ರಂಜಾನ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವರ ಬಾಳಲು ಶಾಂತಿ ನೆಮ್ಮದಿ ತರಲಿ ಎಂದು ಹಾರೈಸುವ ಮಹಮ್ಮದ ಶಾಲಂ ಪರಾಭವ ಕಾಂಗ್ರೆಸ್ ಅಭ್ಯರ್ಥಿ ರಾಯಚೂರು ವಿಧಾನಸಭಾ ಕ್ಷೇತ್ರ ರಾಯಚೂರು. ಯುಗಾದಿ ಮತ್ತು ರಂಜಾನ್ ಹಬ್ಬ, ಈ ಪವಿತ್ರ ಹಬ್ಬಗಳು ನಿಮ್ಮ ಜೀವನಕ್ಕೆ ಸಂತೋಷ, ಸಮೃದ್ಧಿ, ಆರೋಗ್ಯ ಮತ್ತು ಶಾಂತಿ ತಂದುಕೊಡಲಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್.ಎಸ್. ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನೂ ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಒಳ ಮೀಸಲಾತಿಯಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ. 25ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಜಗನ್ನಾಥ್ ಸುಂಕಾರಿ. ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 7 ಮೀಸಲು ನಿಗದಿಗೆ ಹೋರಾಟ. 22ರಂದು ನಗರಕ್ಕೆ ವಿ.ಎಸ್. ಉಗ್ರಪ್ಪ. ಸಮಾಜ ಜನರು ಭಾಗವಹಿಸಲು ವೆಂಕಟೇಶ್ ನಾಯ್ಕ್ ಅಸ್ಕ್ಯಾಳ್ ಮನವಿ. ಬಲಗೈ ಸಂಬಂಧಿತ ಜಾತಿಗಳಿಗೆ ಒಳ ಮೀಸಲು ಅನ್ಯಾಯ ವಿರೋಧಿಸಿ 25ರಂದು ಪ್ರತಿಭಟನೆಗೆ ಕೆ.ಇ. ಕುಮಾರ್. ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ಶಾಲೆ ಪ್ರಾರಂಭಿಸಲು ಆಗ್ರಹಿಸಿ 23ರಂದು ಬೆಂಗಳೂರು ಚಲೋ. ಎಚ್. ಪದ್ಮ. ಶ್ರೀಶೈಲ ಪಾದಯಾತ್ರಿಗಳಿಗೆ 2ನೇ ದಿನಕ್ಕೆ ಅನ್ನ ಸಂತರ್ಪಣೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸರ್ಕಾರ ಮುಂದಾಗಿದ್ದು, ಬಲಗೈ ಸಂಬಂಧಿತ ಜಾತಿಗಳಿಗೆ ಮರಣ ಶಾಸನವಾಗಿದ್ದು ಕೂಡಲೇ ತಿರಸ್ಕರಿಸಿ ಹಳೆ ಮೀಸಲಾತಿಯಡಿ ಸರ್ಕಾರಿ ನೇಮಕಾತಿ ನಡೆಸಲು ಆಗ್ರಹಿಸಿ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಬಲಗೈ ಜಾತಿಗಳ ಒಕ್ಕೂಟದ ಸಂಚಾಲಕ ಜಗನ್ನಾಥ್ ಸುಂಕಾರಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಅಂಕಿಅಂಶಗಳನ್ನು ಕ್ರೋಢೀಕರಿಸದೆ ಅವೈಜ್ಞಾನಿಕವಾಗಿ ಎಬಿಸಿಡಿ ಎಂದು ವಿಂಗಡಣೆ ಮಾಡಿ ಗೊಂದಲ ಸೃಷ್ಟಿಸಿದ್ದಾರೆ. ಬಲಗೈ ಸಂಬಂಧಿತ ಜಾತಿಗಳನ್ನು ಮಾದಿಗ ಸಮಾಜಕ್ಕೆ ಸೇರಿಸಲಾಗಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ್, ಆದಿ ಆಂಧ್ರವರನ್ನು ಶೇಕಡ 1 ಮೀಸಲಾತಿಗೆ ನಿಗದಿಪಡಿಸಲಾಗಿದೆ. ಸರ್ಕಾರಿ ನೌಕರರಿಗೆ ಬಡ್ತಿ ನೀಡಲು ನಿಗದಿಪಡಿಸಲಾಗಿರುವ ರೋಸ್ಟರ್ ಬಿಂದು ಸಹ ಅವೈಜ್ಞಾನಿಕವಾಗಿದೆ. ವರದಿಯಂತೆ ಬಲಗೈ ಸಮುದಾಯ ಉಪಜಾತಿಗಳಿಗೆ ಅವಕಾಶ ಸಿಗದಂತೆ ಮಾಡಲಾಗಿದೆ. ಕೂಡಲೇ ವರದಿಯನ್ನು ಕೈಬಿಟ್ಟು ಮರು ಸಮೀಕ್ಷೆ ನಡೆಸಬೇಕು ಎಂದರು. ರಂದು ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದು ಬೆಂಗಳೂರು ಗೃಹ ಪಾತ್ರದಲ್ಲಿ. ಆದ್ಮೇಲೆ ಭಾರತದ ಸರ್ಕಾರದ ನ್ಯಾಯಾಲಯವು 1/8/2024 ಒಳ ಮೀಸಲಾತಿಯನ್ನು ನೀಡಲು ಆಯಾ ರಾಜ್ಯಗಳಿಗೆ ಅಧಿಕಾರವಿದೆ ಎಂದು, ಅದೇ ಪರಿಶಿಷ್ಟ ಜಾತಿಯಲ್ಲಿ ಬರುವ ಎಲ್ಲ ಉಪಜಾತಿಗಳಿಗೂ ಸೂಕ್ತ ಪ್ರಾತಿನಿಧ್ಯ ಸಿಗುವ ಬಗ್ಗೆ ಖಚಿತವಾಗಿ ಅಂಕಿಅಂಶಗಳ ವರದಿ ಆಧಾರದ ಮೇಲೆ ಹಾಗೂ ಅಗತ್ಯವಾದ ಪೂರ್ಣ ಅಂಕಿಅಂಶಗಳ ಪಡೆದು ಒಳ ಮೀಸಲಾತಿ ನೀಡಬಹುದೆಂದು ಅದರ ಅನುಕೂಲವಾಗಿ ಸಿಂಧು ರಾಜಕೀಯಕ್ಕಾಗಿ ಮನಸ್ಸಿಗೆ ಬಂದಂತೆ ಒಳ ಮೀಸಲಾತಿ ನೀಡಲಾಗಿತ್ತು ಎಂದು ರಾಜ್ಯದ ಸರ್ಕಾರಗಳು ಮಾಡುವ ಮೀಸಲಾತಿ ವರ್ಗೀಕರಣ ನ್ಯಾಯಾಂಗದ ಪೂರ್ಣ ಪರಿಶೀಲನೆಗೆ ಒಳಪಟ್ಟಿರುತ್ತದೆ ಎಂದು ತೀರ್ಪಿನಲ್ಲಿ ಸ್ಪಷ್ಟಪಡಿಸಿದೆ. ಸದರಿ ತೀರ್ಪಿನನ್ವಯ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗದ ನೇಮಕ ಮಾಡಿ ಸಮೀಕ್ಷೆ ನಡೆಸಿ ವರದಿಯನ್ನು ದಿನಾಂಕ 4/8/2025ರಂದು ಪಡೆದು ದಿನಾಂಕ 18/8/2025ರಂದು ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ದಿನಾಂಕ 3/9/2025 ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಹೊರಡಿಸಿರುವ ಆದೇಶವು ಪರಿಶಿಷ್ಟ ಜಾತಿ ಬಲಗೈನ ಸಮುದಾಯಕ್ಕೆ ಮರಣ ಶಾಸನವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಮೀಕ್ಷೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡದೆ ನಡೆಸದೆ ಸಂಪೂರ್ಣ ನ್ಯಾಯಾಲಯದ ಆದೇಶದಂತೆ ಅಗತ್ಯ ಅಂಕಿಅಂಶಗಳನ್ನು ಕ್ರೋಢೀಕರಿಸದೆ ಒಂದೇ ಜಾತಿಯ ಓಲೈಸಲು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು 04 ಭಾಗಗಳನ್ನಾಗಿ ವಿಂಗಡಿಸಿ
1.38 lakhs ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಅಲೆಮಾರಿ ಗುಂಪಿಗೆ 2,52,915 ಜನಸಂಖ್ಯೆಯನ್ನು ಮಾದರಿ ಗುಂಪಿಗೆ ಸರ್ಕಾರದ ನಿಬಂಧನೆಗಳಿಗೆ ವಿರುದ್ಧವಾಗಿ 4,74,954 ಆದಿ ಕರ್ನಾಟಕ, ಆದಿ ದ್ರಾವಿಡ ಹಾಗೂ ಆದಿ ಆಂಧ್ರಗಳನ್ನು ವಿಂಗಡಿಸಿ 1% ಬಲಗೈ ಸಮುದಾಯಕ್ಕೆ ಮೀಸಲಾತಿ ನಿಗದಿಪಡಿಸಲು ಶಿಫಾರಸು ಮಾಡುವುದಲ್ಲದೆ ಜನರಲ್ ಮೆರಿಟ್ನಲ್ಲಿ ನೇಮಕವಾಗಿರುವ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ನೌಕರರನ್ನು ಹೋರಾಟಗಾರ ರವೀಂದ್ರನಾಥ್ ಪಟ್ಟಿ ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಅವರನ್ನು ಸರ್ಕಾರವೇ ರಚಿಸಿತು. ಆದರೆ ಸಮುದಾಯಗಳ ಮೀಸಲು ಹಂಚಿಕೆಯಲ್ಲಿ ಅವೈಜ್ಞಾನಿಕವಾಗಿ ಮಾನದಂಡಗಳನ್ನು ಅನುಸರಿಸುವುದರಿಂದ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗಿದೆ. ಸಮಾಜ ಕಲ್ಯಾಣ ಸಚಿವರನ್ನು ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತಿದೆ. ಆದರೆ ಸಚಿವ ಸಂಪುಟ ತೀರ್ಮಾನದ ಗೋಪ್ಯತೆ ಮಾದಿಗ ಸಮಾಜದ ಸಚಿವರು ಉಲ್ಲಂಘಿಸಿದ್ದು ಕೂಡಲೇ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಬಲಗೈ ಸಂಬಂಧಿತ ಜಾತಿಗಳಿಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಆಗ್ರಹಿಸಿ ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಸಮಾಜದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಎಲ್ಲಿ ಲೋಪದೋಷಗಳಾದ ಮೇಲೆ ಈ ಬಲಗೈ ಜಾತಿಗಳಿಗೆ ನಮ್ಮನ್ನ ಬೇರೆ ಬೇರೆ ಜಾತಿಗಳು ಗುರುತಿಸಿದ್ದಾರೆ. ಮಾಲ, ಬ್ಯಾಗಾರು, ವಲಿಯ, ಚಲವಾದಿ, ಮಹಾರು, ಬೇಗಾರು ಅಂತ 7-8 ಜಾತಿಗಳಿಂದ ನಾವು ಕರೀತಾ ಇದ್ದಾರೆ. ಅದಕ್ಕೆ ರಾಜ್ಯ ಸಮಿತಿಯವರು 2 ಜನ, ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ, ಕರ್ನಾಟಕ ಚಲವಾದಿ ಮಹಾಸಭಾ, ಬಾಲ ಮಹಾಸಭಾ ಮತ್ತು ಮಹಿಳಾ ಒಕ್ಕೂಟ ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ಸಂಚಾಲಕತ್ವದಲ್ಲಿ ಒಂದು ಸಮಿತಿ ಆಗಿದೆ. ಆ ಸಮಿತಿ ಪರವಾಗಿ ಆ ಸಮಿತಿಯವರಿಗೆ ನಿರ್ದೇಶನ ನೀಡಿದೆ, ನೀವು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿ ನಮ್ಗೆ ಅಲ್ಲಿಂದ ಕರಪತ್ರ ಕಳಿಸಿದ್ರೆ ನಾವು ಅದರ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಆ ವರದಿಯಲ್ಲಿ ಜಾತಿಗಳನ್ನು ಎ ಗುಂಪು ಸೇರಿಸಿ ಬಿ ಗುಂಪು ಜಾತಿಗಳನ್ನು ಸಿ ಗುಂಪು ಸೇರಿಸಿ ಸಿ ಗುಂಪುಗಳನ್ನು ಎ ಗುಂಪು ಮಾಡಿ ಸುಮಾರು 2,03,80,000 ಬಲಗೈ ಗುಂಪುಗಳು ಬೇರೆ ಬೇರೆ ಸೇರಿಸುವ ಬಗ್ಗೆ ನಮಗೆ ಅನ್ಯಾಯ ಇದೆ. 30,000 ಅವರು ನಮ್ಮ ವಿಷಯದಲ್ಲಿ ಬಲಗೈ ಎಡಗೈದವರು 32 ಮಾಡಿದ್ದಾರೆ. ಇದರಿಂದ ನಮಗೆ 38 ಆಗ್ತದೆ. ಇದರಿಂದ ನಾವು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀವಿ. ಆ ಗೋಷ್ಠಿ ವಿವರಗಳನ್ನು ನಮ್ಮ ರಾಜ್ಯ ನಿರ್ದೇಶಕರಾದ ಜಗನ್ನಾಥ್ ಸುಂಕರವರು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಚಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎಂ ವಸಂತ್, ಶಿವರಾಜ್ ಜೆನೆಕಲ್, ವಿಶ್ವನಾಥ್ ಪಟ್ಟಿ, ಚನ್ನರಾಯುಡು, ಅರ್ಚನಾ ಸುಂಕಾರಿ, ತಮ್ಮಣ್ಣ, ವಿಜಯ್, ಪ್ರಸಾದ್, ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿಯಲ್ಲಿ ಸಮುದಾಯಗಳಿಗೆ ಆಗಿರುವ ಅನ್ಯಾಯ ವಿರುದ್ಧ ಸಂಘಟಿತ ಹೋರಾಟ ನಡೆಸುವ ಕುರಿತು ವಾಲ್ಮೀಕಿ ನಾಯಕ ಸಮಾನ ಮನಸ್ಕರ ವೇದಿಕೆಯಿಂದ ಚಿಂತನ ಮಂಥನ ನಡೆಸಲು ಮಾರ್ಚ್ 22ರಂದು ಮಾಜಿ ಸಂಸದ PLS ಉಗ್ರಪ್ಪ ರಾಯಚೂರು ನಗರಕ್ಕೆ ಆಗಮಿಸಲಿದ್ದು, ವಾಲ್ಮೀಕಿ ನಾಯಕ ಸಮುದಾಯ ಜನರು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಭಾಗವಹಿಸುವಂತೆ ಅಖಿಲಾಂಡ ಶ್ರೀ ಮಹಾಶ್ರೀ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಅಸ್ಕ್ಯಾಳ್ ಮನವಿ ಮಾಡಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲು ಜಾರಿಗೊಳಿಸಬೇಕು. ರಾಜ್ಯ ಸರ್ಕಾರ ಕೂಡಲೇ ಸರ್ವಪಕ್ಷಗಳ ಸಭೆ ಕರೆದು ಶೆಡ್ಯೂಲ್ 9 ಸೇರ್ಪಡೆ ಮಾಡಲು ನಿರ್ಧರಿಸಬೇಕು ಎಂದು ಆಗ್ರಹಿಸಿದರು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರೆಯದೆ ಹೋಗಿದೆ. ಹೈಕೋರ್ಟ್ 56% ಮೀಸಲಾತಿಗೆ ತಡೆಯಾಜ್ಞೆ ನೀಡಿದ್ದು, ರಾಜ್ಯ ಸರ್ಕಾರ ಕೂಡಲೇ ತಕರಾರು ಅರ್ಜಿ ಸಲ್ಲಿಸಿ ನ್ಯಾಯಯುತವಾಗಿ ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಸರ್ಕಾರ ಒದಗಿಸಬೇಕು ಎಂದರು. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನಾಯಕರಿಗೆ ರಾಜಕೀಯ ಸ್ಥಾನಮಾನವನ್ನು ದೊರೆಯುವಂತೆ ಮಾಡಲಾಗುತ್ತಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರಾಗಿದ್ದರು. ಚುನಾವಣೆಯಲ್ಲಿ ಟಿಕೆಟ್ ನೀಡದೆ ಅನ್ಯಾಯ ಮಾಡಲಾಗಿತ್ತು. ಶ್ರೀ ರಾಮುಲು ರಮೇಶ್ ಜಾರಕಿಹೊಳಿಯವರನ್ನು ಮೂಲೆ ಗುಂಪು ಮಾಡಲಾಯಿತು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದ ನಾಗೇಂದ್ರ ಇವರನ್ನು 187 ಕೋಟಿ ರೂಪಾಯಿ ಹಗರಣದಲ್ಲಿ ಸಿಲುಕಿಸಿ ರಾಜೀನಾಮೆ ಪಡೆಯಲಾಯಿತು. ಆರೋಪ ಮುಕ್ತವಾದರೂ ಸಚಿವ ಸ್ಥಾನ ನೀಡುತ್ತಿಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಅಕ್ರಮದಲ್ಲಿ ಮುಖ್ಯಮಂತ್ರಿಗಳು ಶಾಮೀಲಾಗಿರುವ ಆರೋಪ ಬಂದರೂ ರಾಜೀನಾಮೆ ನೀಡಲಿಲ್ಲ. ಸಚಿವ ನಾಗೇಂದ್ರರಿಗೆ ಮಾತ್ರ ಒಂದು ನ್ಯಾಯವೇ ಎಂದು ಪ್ರಶ್ನಿಸಿದರು. ಸಹಕಾರಿ ಸಚಿವ ರಾಜಣ್ಣ ಅವರು ಸಹ ಸಚಿವ ಸ್ಥಾನ ಕಳೆದುಕೊಳ್ಳಲಾಯಿತು. ಅಲ್ಲದೆ ST ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಶೈಕ್ಷಣಿಕ ಧನ ಸಹಾಯ, ವಿದೇಶಿ ವ್ಯಾಸಂಗ ಪ್ರೋತ್ಸಾಹ ಯೋಜನೆಗಳು ಸಕಾಲಕ್ಕೆ ನೀಡುತ್ತಿಲ್ಲ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದೆ. ಲೋಕಸಭಾ ಭವನದ ಬಳಿ ಶ್ರೀ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿ ಸ್ಥಾಪಿಸಲು ಸಂಸದರು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು ಎಂದರು. 22ರಂದು ನಡೆಯಲಿರುವ ಸಭೆಗೆ ಎಲ್ಲಾ ರಾಜಕೀಯ ಪಕ್ಷಗಳು, ಸಮಾಜದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎಂದರು. ಸಮಾಜದವರಿಗೆ ತಿಳಿಸ್ಪಡಿಸುವುದೇನೆಂದರೆ, ಮುಖ್ಯವಾಗಿ 56% ಮೀಸಲಾತಿ ಹೊಸ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಹಾಗೂ ಸರ್ಕಾರ
ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ನಿಗದಿಪಡಿಸಬೇಕು ಹಾಗೂ 28 ಕರ್ನಾಟಕ ಸಂಸದರು ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿ ಬಗ್ಗೆ ಒತ್ತಡ ತರಬೇಕು ಹಾಗೂ 56ರಷ್ಟು ಮೀಸಲಾತಿಯನ್ನು ಜಾರಿಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಹಾಗೂ ವಾಲ್ಮೀಕಿ ಸಮಾಜವು 7.5 ಮೀಸಲಾತಿಯನ್ನು 9/7ಗೆ ಸೇರಿಸಬೇಕು ಹಾಗೂ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಲೋಕಸಭಾ ಮುಂಭಾಗದಲ್ಲಿ ಶ್ರೀ ಆದಿಕವಿ ಭಗವಾನ್ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನು ಸ್ಥಾಪಿಸಬೇಕು. ಏಕೆಂದರೆ ಶ್ರೀರಾಮಚಂದ್ರನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿರತಕ್ಕಂಥ ಒಬ್ಬ ಇಡೀ ಮಾನವ ಕುಲಕ್ಕೆ ಗುರುಗಳು ಹಲವಾರು ಬಾರಿ ನಾವು ಮನವಿ ಮಾಡಿದ್ದೀವಿ. ಅವರು ಇನ್ನುವರೆಗಾದರೂ ಇದು ಮಾಡ್ತಾ ಇಲ್ಲ. ಮಾಜಿ ಲೋಕಸಭಾ ಸದಸ್ಯರು ವಿ ಸುಬ್ರಹ್ಮ ಸಾಹೇಬರನ್ನು ಬಳ್ಳಾರಿ ಲೋಕಸಭಾ ಸದಸ್ಯರಾಗಿ ಇದ್ದರೂ ಪ್ರಸ್ತುತ ಇದ್ರೂ ಕೂಡ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಏಕೆ? ನಾವು ಯುವ ಸಮಾಜದವರಿರಲಿ ಬೇರೆ ಜನಾಂಗದವರಿರಲಿ ಯಾವುದೇ ಜನಾಂಗದಲ್ಲಿ ಸುಗಮವಾಗಿ ಸೇರಿಸಬೇಕಂತಂದ್ರೆ ಕಾನೂನುವಾಗಿ ಎಂದು ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರು ವಿ ಎಸ್ ಉಗ್ರಪ್ಪ ಸಾಹೇಬರನ್ನು ಟಿಕೆಟ್ ನೀಡಲಿಲ್ಲ. ಯಾಕಂದ್ರೆ ಅವರು ಲೋಕಸಭಾ ಸದಸ್ಯರಾದರೆ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತುತ್ತಾನೆ ಎಂದು ಮೊದಲಿಗೆ ಅವರನ್ನು ತೊಳೆದರು. ಎಲ್ಲಾ ರಾಜಕೀಯ ಪಕ್ಷದವರು ಸೇರಿ ಕಂಡು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರುವ ಹೋರಾಟದ ಮೂಲಕ ರಾಜ್ಯದ ರಾಜಕೀಯವಾಗಿ ಬೆಳೆದ ಬಂದಂತ ವ್ಯಕ್ತಿ ಮೊದಲಿಗೆ ಅದು ಶ್ರೀ ಮಾನ್ಯ ಬಿ ಶ್ರೀರಾಮುಲು ಅವರು ಬೆಳೆದು ವಾಲ್ಮೀಕಿ ಸಮಾಜವನ್ನು ಶಿಕ್ಷಣದಲ್ಲೇ ಆಗಲಿ ಉದ್ಯೋಗದಲ್ಲಾಗಲಿ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯಲ್ಲೇ ಆಗಲಿ ಹಾಗೂ ಎಲ್ಲಾ ರೀತಿಯಲ್ಲಿ ಬೆಳೆಸುತ್ತಾರೆ ಎಂದು ಪಕ್ಷದವರಾಗಲಿ ಸಮಾಜದವರಾಗಲಿ ಮುಖಂಡರು ಸೇರಿ ತುಳಿದುಕೊಳ್ಳಲಾದರು. ಮೂರನೇ ವ್ಯಕ್ತಿ ಸನ್ಮಾನ್ಯ ಮಾಜಿ ಸಚಿವರು ಹಾಗೂ ಪ್ರಸ್ತುತ ಶಾಸಕರು ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಎಲ್ಲ ಪಕ್ಷದವರು ಸೇರಿಕೊಂಡು ಸಮಾಜದವರು ಸೇರಿಕೊಂಡು ಅವರನ್ನು ತುಳಿದುಕೊಳ್ಳಲಾದರು. ನಾಲ್ಕನೇ ವ್ಯಕ್ತಿ ಸನ್ಮಾನ್ಯ ಮಾಜಿ ಸಚಿವರು ನಾಗೇಂದ್ರ ಅವರನ್ನು ಇದು ಕಾಂಗ್ರೆಸ್ ಸರ್ಕಾರದ 187 ಕೋಟಿ ಹಗರಣದಲ್ಲಿ ಹಗರಣವಾಗಿದ್ದು ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದೇ ಹಗರಣವನ್ನು ನಾಗೇಂದ್ರ ಒಬ್ಬರ ಮೇಲೆ ಹೊರಿಸಿ ಸಚಿವ ಸ್ಥಾನವನ್ನು ಕಿತ್ತುಕೊಂಡು ಅವರನ್ನು ಜೈಲಿಗೆ ಕಳಿಸಿದರು. ಆದರೆ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಇಲ್ಲಿವರೆಗೆ ಅವರಿಗೆ ಸಚಿವ ಸ್ಥಾನ ನೀಡಲಿಲ್ಲ. ಏಕೆ? ಹಾಗೂ ಈ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮೇಲೆ ಮೈಸೂರು ಹಗರಣದಲ್ಲಿ ಅವರ ಮತ್ತು ಅವರ ಪತ್ನಿ ಇದ್ದರು ಕೂಡ ತಾನು ಮಾತ್ರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಳ್ಳಲಿಲ್ಲ. ಹಾಗೂ ಕಳೆದ ಅವಧಿಯಲ್ಲಿ 5 ವರ್ಷ ಮುಖ್ಯಮಂತ್ರಿ ಅವರೇ ಮಾಡಿದರು, ಸಂಪೂರ್ಣಗೊಳಿಸಿದರು. ಮತ್ತು ಈಗ 2 ವರ್ಷ ಆದರೂ ಕೂಡ ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ತಾ ಇಲ್ಲ. ಪಕ್ಷವನ್ನು ಬೆಳೆಸಿದರೂ ಕೂಡ ಉಪಮುಖ್ಯ ಹೊಂದಿರಿ ಯಾವುದೇ ವರ್ಗದವರಾಗಲಿ ಇವತ್ತು ಅವರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಹಾಗೂ ನಮ್ಮ ದಲಿತರಿಗೆ ಏಕೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾ ಇಲ್ಲ? ತಾವು ಯಾವುದೇ ಹಗರಣ ಮಾಡಿದರೂ ಕೂಡ ಅಧಿಕಾರವನ್ನು ಮುಂದುವರಿಸಬೇಕು. ಆದರೆ ವಾಲ್ಮೀಕಿ ಸಮಾಜದ ಸನ್ಮಾನ್ಯ ನಮ್ಮ ಮಾಜಿ ಸಚಿವರಿಗೆ ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ನರಸಿಂಹ ನಾಯಕ್, ವಿರೂಪಾಕ್ಷಿ, ಭೀಮಣ್ಣ, ವೀರೇಶ್ ನಾಯಕ್, ಜಗನ್ನಾಥ್, ನರಸಿಂಹಲು ಬಿಜಿನಗೇರ, ನರಸಿಂಹಲ ಅಸ್ಕ್ಯಾಳ್, ಹಿರೇಶ್ ಸೇರಿದಂತೆ ಅನೇಕರಿದ್ದರು. ಹಳೆ ಮೀಸಲಾತಿಯಡಿ ನೇಮಕಾತಿ ನಡೆಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಲಗೈ ಸಮುದಾಯಗಳ ಒಕ್ಕೂಟದ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆ.ಇ. ಕುಮಾರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದ ತೀರ್ಪು ಆಧರಿಸಿ ಸಮೀಕ್ಷೆ ನಡೆಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು. ಆಯೋಗ ನೀಡಿರುವ ವರದಿಯಲ್ಲ, ಅನೇಕ ಗೊಂದಲಗಳು, ಲೋಪಗಳು ಇರುವುದರಿಂದ ಸಂಪೂರ್ಣವಾಗಿ ತಿರಸ್ಕರಿಸಿ ಮರು ಸಮೀಕ್ಷೆ ನಡೆಸಿ ನಂತರ ಒಳ ಮೀಸಲು ಜಾರಿಗೊಳಿಸಬೇಕೆಂದರು. ನಾಗಮೋಹನ್ ದಾಸ್ ವರದಿಯಲ್ಲಿ 4 ಗುಂಪುಗಳನ್ನಾಗಿ ವಿಂಗಡಿಸಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಉದ್ದೇಶಪೂರಿತ ಅನ್ಯಾಯ ಮಾಡಲಾಗಿದೆ. ಬಲಗೈ ಸಂಬಂಧಿತ ಹಿತ ಜಾತಿಯಲ್ಲಿ 1.38 ಲಕ್ಷ ಜನರನ್ನು ಅಲೆಮಾರಿ ಗುಂಪಿ ಸೇರ್ಪಡೆ ಮಾಡಲಾಗಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜನರನ್ನು 4,74,954 ಜನಸಂಖ್ಯೆಯನ್ನು ಮಾದಿಗ ಸಂಬಂಧಿತ ಗುಂಪುಗಳಿಗೆ ಸೇರ್ಪಡೆ ಮಾಡಲಾಗಿದೆ. ಬಲಗೈ ಸಂಬಂಧಿತ ಜಾತಿಗಳನ್ನು ಬಿ ಗುಂಪಿಗೆ ಸೇರ್ಪಡೆ ಮಾಡಲಾಗಿದೆ. ರೋಸ್ಟರ್ ಬಿಂದುಗಳನ್ನು ಅನ್ಯಾಯ ಮಾಡಿ ಬಡ್ತಿಯ ದೊರೆಯದಂತೆ ಮಾಡಲಾಗಿದೆ. ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸುವವರೆಗೆ ನೇಮಕಾತಿಯನ್ನು ಹಳೆ
ಮೀಸಲಾತಿಯಂತೆ ನಡೆಸಲು ಸರ್ಕಾರ ಮುಂದಾಗಬೇಕು. ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಅವೈಜ್ಞಾನಿಕವಾಗಿ ಹೊರಡಿಸಲಾಗಿರುವ ಒಳ ಮೀಸಲು ಆದೇಶವನ್ನು ರದ್ದುಪಡಿಸಬೇಕು. ಎಬಿಸಿ ವರ್ಗೀಕರಿಸುವ ಹಿಂಪಡೆದು ಮೂಲ ಜಾತಿಗಳನ್ನು ಸಂಬೋಧಿಸಿ ಜಾತಿ ಪ್ರಮಾಣ ಪತ್ರಗಳ ಆಧಾರ ಮೇಲೆ ಮೀಸಲು ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ಮಾರ್ಚ್ 27ರಂದು ವಿಶೇಷ ಸಚಿವ ಸಂಪುಟ ನಡೆಯಲಿದ್ದು ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗದಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ವಿಷಯ ಏನಂದ್ರೆ ಈಗಾಗಲೇ ಈ ರಾಜ್ಯಾದ್ಯಂತ ಒಂದು ಅತಿ ಹೆಚ್ಚು ಒಂದು ಚರ್ಚೆ ನಡೆಸತಕ್ಕಂಥದ್ದು, ಕೆಲವು ಗೊಂದಲಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಈ ಒಳ ಮೀಸಲಾತಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ. ಆ ವರದಿಯ ಒಂದು ಅಂಕಿಅಂಶಗಳನ್ನ ಇಟ್ಕೊಂಡು, ಅದರ ಲೋಪದೋಷಗಳನ್ನ ಇಟ್ಕೊಂಡು ಈಗಾಗಲೇ ರಾಜ್ಯಾದ್ಯಂತ ಒಂದು ಚರ್ಚೆ ನಡೀತಾ ಇರೋದು ತಾವೆಲ್ಲರಿಗೂ ಗೊತ್ತಿದೆ. ಈಗ ನಾವು ಮೊದಲನೇದಾಗಿ ಸ್ಪಷ್ಟಪಡಿಸ್ತಾ ಇದ್ದೇವೆ, ನಾವು ಒಳ ಮೀಸಲಾತಿ ವಿರುದ್ಧ ಇಲ್ಲ. ಬಹಳಷ್ಟು ಜನ ಇದನ್ನ ನಮ್ಮ ಮೇಲೆ ಆರೋಪ ಮಾಡತಕ್ಕಂಥದ್ದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನಾವು ಓದಿರೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗಾಗಿ ಒಳ ಮೀಸಲಾತಿ ವಿರುದ್ಧ ಬಲಗೈ ಸಮುದಾಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೀವಿ. ಜೊತೆಗೆ ನಾವು ಯಾಕೆ ಈ ಒಳ ಮೀಸಲಾತಿಯಲ್ಲಿ ಈ ರೋಸ್ಟ್ ಪದ್ಧತಿಯನ್ನು ತಂದಿದ್ದಾರೆ, ಈ ರೋಸ್ಟ್ ಬಿಂದು, ಅದ್ರ ಬಗ್ಗೆ ನಮ್ಮ ತಕರಾರಿದೆ. ಆ ತಕರಾರನ್ನ ನಾವು ಸರಿಪಡಿಸಿ ಅಂತ ಹೇಳಿ ಸಂಬಂಧಪಟ್ಟ ಮಂತ್ರಿಗಳಿಗಾಗಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಇವರು ಗಮನಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತಾ ಇರೋದು. ಕೆಲವರು ಅದನ್ನ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಇವರು ನಮ್ಮ ಒಳ ಮೀಸಲಾತಿಯನ್ನೇ ವಿರೋಧ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಆಗಬಾರ್ದು ಅನ್ನೋ ದುರುದ್ದೇಶವಾಗಿದೆ ಅನ್ನೋದನ್ನ ಅವ್ರು ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸತ್ಯಕ್ಕೆ ದೂರವಾದಂತ ನಾನು ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಸ್ಪಷ್ಟಪಡಿಸ್ತೀನಿ. 1/8/2024 ಏನು ಸುಪ್ರೀಂ ಕೋರ್ಟ್ ಒಂದು ಒಳ ಮೀಸಲಾತಿಯನ್ನು ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳಿಗೆ ಒಂದು ಅಧಿಕಾರ ನೀಡಿತು. ನಿಮ್ಮ ಹಂತದಲ್ಲೇ ನೀವು ಈ ಒಂದು ಒಳ ಮೀಸಲಾತಿಯ ವರ್ಗೀಕರಿಸಿಕೊಂಡು ಯಾವ ರೀತಿ ವರ್ಗೀಕರಣ ಮಾಡಬೇಕು ಮಾಡಿ ಅಂತ, ಅದು 1/8/2024. ಅದೇ ರೀತಿಯಾಗಿ 4/8/2025 ಒಂದು ಸಮೀಕ್ಷೆ ವರದಿ ಆಯೋಗ ನೇಮಕ ಮಾಡಿ ಒಂದು ಸಮೀಕ್ಷೆ ವರದಿ ಆಗ್ತದೆ. ಅದು 18/8/2022 ಸಚಿವ ಸಂಪುಟ ನಿರ್ಣಯ ಕೈಗೊಳ್ಳುತ್ತದೆ. ದಿನಾಂಕ 3/9/2022 ನೇರ ನೇಮಕಾತಿ ಸಂಬಂಧಿಸಿದಂತೆ ಒಂದು ಆದೇಶ ಆಗ್ತದೆ. ಇದರಲ್ಲಿ ಬಲಗೈ ಸಮುದಾಯಕ್ಕೆ ಮರಣ ಶಾಸನ ಬರೆಯತಕ್ಕಂಥ ಒಂದು ಆದೇಶ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ಹಾಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಮೀಕ್ಷೆಯನ್ನ ಪರಿಪೂರ್ಣ ನಡೆಸದೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಅಗತ್ಯ ಅಂಕಿಅಂಶಗಳನ್ನು ಕೂಡಿಸದೆ ಒಂದು ಜಾತಿಯನ್ನು ಉಪಯೋಗಿಸಲು, ಯಾಕಂದ್ರೆ ನಾವು ಇದಕ್ಕೂ ಮುಂಚೆ ನಾವು ಹವಾಲನ್ನು ಕೊಡಬೇಕಾದ್ರೆ ಜಾತಿ ಗಣತಿ ಇನ್ನು ಪ್ರಾರಂಭ ಆಗಿರಲಿಲ್ಲ. ಯಾವಾಗ ಕಮಿಟಿ ಆಯಿತು, ನಾಗಮೋಹನ್ ದಾಸ್ ಅವರ ಕಮಿಟಿ ಆದಾಗ ಎಲ್ಲಾ ಜಾತಿ ನೂರಾರು ಜಾತಿಗಳಿರುವಂತವರು ಒಂದು ಅಹವಾಲುಗಳನ್ನ ಕೊಡಲಿಕ್ಕೆ ಅವರು ಹೋದಾಗ ನಾವು ಕೂಡ ಒಂದು ನಾಗಮೋಹನ್ ದಾಸ್ ಅವರು ಬೇರೆಯವರು ಹೇಳ್ತಾರೆ, ಅಸ್ಕಂಡವ್ರಿಗೆ ಅಂದ್ರೆ ಏನು ಅವರೇ ಒಂದು ಡಿಸೈಡ್ ಮಾಡ್ತಾರೆ, ಉಂಡವರು ಉಳಿದೇ ಇರೋರು ಅಂತ. ಅದು ಯಾವ ಆಧಾರದ ಮೇಲೆ ಅವರು ಇದು ಮಾಡ್ತಾರೆ ಗೊತ್ತಿಲ್ಲ. ಅವರು ಪೂರ್ವವಾಗಿ ಒಂದು ಸಮಾಜಕ್ಕೆ ನಾನು ಈ ರೀತಿ ಮಾಡಲೇಬೇಕು, ಇನ್ನೊಂದು ಸಮಾಜಕ್ಕೆ. ಒಕ್ಕೂಟದ ಜಿಲ್ಲಾಧ್ಯಕ್ಷ ಭೀಮಣ್ಣ ಮಂಚಾಲ್ ಮಾತನಾಡಿ 25ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಹೋರಾಟಕ್ಕೆ ಜಿಲ್ಲೆಯ 7 ಜಿಲ್ಲೆಗಳ ಸಮುದಾಯ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಕಾರ್ಯಾಧ್ಯಕ್ಷರು ತಿಳಿಸಿದಂತೆ ನಮ್ಮ ನಡೆ ಸಮಾಜದ ನಡೆ ಬೆಂಗಳೂರು ಕಡೆ 25ರಂದು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಏನು 25ನೇ ತಾರೀಕು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿಗೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ 7 ತಾಲೂಕಿನ ಪ್ರತಿಯೊಬ್ಬ ಬಲಗೈ ಸಮುದಾಯದವರು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ನಮ್ಮ ಸಮುದಾಯಕ್ಕೆ ಎಚ್ಚರಿಕೆಯನ್ನು ನೀಡುತ್ತಾ ಸಮುದಾಯದ ಅಳಿವು ಉಳಿವಿನ ಬಗ್ಗೆ ಅರಿವು ಮೂಡಿಸುತ್ತಾ ಪ್ರತಿಯೊಬ್ಬರಿಗೂ
ವಿಷಯವನ್ನು ಬಿತ್ತರಿಸುತ್ತಾ ತಿಳಿಸುತ್ತಾ ತನ್ನ ಮಣ್ಣು ಧನದಿಂದ ಎಲ್ಲರನ್ನು ಒಂದುಗೂಡಿಸಿ ನಾವು ಬೃಹತ್ ಮಟ್ಟದಲ್ಲಿ ಇಲ್ಲಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಚೂರಿನಿಂದ ಬೆಂಗಳೂರಿಗೆ ಹೋಗಿ ನಮ್ಮ ಪ್ರತಿಭಟನೆಯ ಮುಖಾಂತರ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕುಗಳನ್ನು ನಾವು ಪಡೀಲಿಕ್ಕೆ ನಾವೆಲ್ಲರೂ ಹೋಗೋಣ ಅಂತೇಳಿ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಬಲಗೈ ಒಕ್ಕೂಟದ ವತಿಯಿಂದ ನಾವು ಕರೆ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ನಮ್ಮ ಸಲುವಾಗಿ ಬಂಧುಗಳು ಹಾಗೂ ಬಲಗೈ ಒಕ್ಕೂಟ ಇನ್ನು ಅನೇಕ ನಮ್ಮ ಜಾತಿಗಳನ್ನು ಒಳಗೊಂಡಂತ ಬಲಗೈ ಒಕ್ಕೂಟದ ವತಿಯಿಂದ ನಾವು ಕರೆ ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ನಮ್ಮ ಸಮಾಜದವರು 25ನೇ ತಾರೀಕಿಗೆ ಏನು ಪ್ರತಿಭಟನೆ ಇದೆ ನಮ್ಮದು ಸ್ವತಂತ್ರ ಉದ್ಯಾನವನದಲ್ಲಿ, ಆ ಒಂದು ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಮನೆಗೆ 2-3 ಬಿಡದೆ ಪ್ರತಿಯೊಬ್ಬರು ಬಂದು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾರಪ್ಪ ರಾಮಕೃಷ್ಣ, ಪ್ರಾಣೇಶ್ ಮಂಚಾಲ್, ಆರ್ ಬಸವರಾಜ್ ಇನ್ನಿತರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗವಿಸ್ ಮುಂದುವರಿಯುತ್ತದೆ. ನಾಡಿನ ಜನತೆಗೆ ಪವಿತ್ರ ರಂಜಾನ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವರ ಬಾಳಲು ಶಾಂತಿ ನೆಮ್ಮದಿ ತರಲಿ ಎಂದು ಹಾರೈಸುವ ಮಹಮದ ಶಾಲಂ ಪರಾಭವ ಕಾಂಗ್ರೆಸ್ ಅಭ್ಯರ್ಥಿ ರಾಯಚೂರು ವಿಧಾನಸಭಾ ಕ್ಷೇತ್ರ ರಾಯಚೂರು. ನಾಡಿನ ಜನತೆಗೆ ಪವಿತ್ರ ರಂಜಾನ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವರ ಬಾಳಲು ಶಾಂತಿ ನೆಮ್ಮದಿ ತರಲಿ ಎಂದು ಹಾರೈಸುವ ಮಹಮದ ಶಾಲಂ ಪರಾಭವ ಕಾಂಗ್ರೆಸ್ ಅಭ್ಯರ್ಥಿ ರಾಯಚೂರು ವಿಧಾನಸಭಾ ಕ್ಷೇತ್ರ ರಾಯಚೂರು. ಯುಗಾದಿ ಮತ್ತು ರಂಜಾನ್ ಹಬ್ಬ, ಈ ಪವಿತ್ರ ಹಬ್ಬಗಳು ನಿಮ್ಮ ಜೀವನಕ್ಕೆ ಸಂತೋಷ, ಸಮೃದ್ಧಿ, ಆರೋಗ್ಯ ಮತ್ತು ಶಾಂತಿ ತಂದುಕೊಡಲಿ. ಎಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವವರು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ. ವಸಂತಕುಮಾರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಬ್ರೇಕ್ನ ನಂತರ ಮೆಗವಿಸ್ಗೆ ಸ್ವಾಗತ. ಅಂಗನವಾಡಿ ಕೇಂದ್ರಗಳನ್ನು
ಪೂರ್ವ ಪ್ರಾಥಮಿಕ ಶಾಲೆಗಳಾಗಿ ಪರಿವರ್ತಿಸಿ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಅಲ್ಲಿಯೇ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಜಿಲ್ಲಾ ಸಮಿತಿ ಮಾರ್ಚ್ 23ರಂದು ಜಿಲ್ಲಾದ್ಯಂತ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಬೆಂಗಳೂರು ಚಲೋ ಹೋರಾಟಕ್ಕೆ ಕರೆ ನೀಡಿದೆ ಎಂದು ಜಿಲ್ಲಾಧ್ಯಕ್ಷ ಎಚ್ ಪದ್ಮ ತಿಳಿಸಿದ್ದಾರೆ. ಈ ಬಗ್ಗೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಕಳೆದ 4 ವರ್ಷಗಳಿಂದ ಅಂಗನವಾಡಿ ಕೇಂದ್ರಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಗಳಾಗಿ ಪರಿವರ್ತಿಸಲು ಸಂಘವು ಸತತ ಹೋರಾಟ ನಡೆಸುತ್ತಿದೆ. ಆದರೆ ಸರ್ಕಾರ ಸ್ಪಂದಿಸದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಲು ಮುಂದಾಗಿದೆ ಎಂದು ಆಕ್ಷೇಪಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸುವ ನಿರ್ಧಾರವನ್ನು ಕೈಬಿಟ್ಟು ಅಂಗನವಾಡಿ ಕೇಂದ್ರಗಳಲ್ಲೇ ಆ ತರಗತಿಗಳನ್ನು ಪ್ರಾರಂಭಿಸಬೇಕು. ಜೊತೆಗೆ ಫೇಸ್ ಕ್ಯಾಪ್ಚರ್ FIRS ಪದ್ಧತಿಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಇಂದಿನ ಬೆಲೆ ಏರಿಕೆ ಹಿನ್ನೆಲೆ ಕನಿಷ್ಠ ವೇತನವನ್ನು 36,000 ರೂಪಾಯಿ ಹೆಚ್ಚಿಸಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಸ್ಥಳೀಯ ಮತ್ತು ಪ್ರಾದೇಶಿಕ ಆಹಾರ ಪದಾರ್ಥಗಳನ್ನು ಪೂರೈಸುವ ವ್ಯವಸ್ಥೆ ಮಾಡಬೇಕು ಹಾಗೂ ಎಲ್ಲ ನೌಕರರಿಗೆ ESI ಮತ್ತು PF ಸೌಲಭ್ಯ ನೀಡಬೇಕೆಂದು ಬೇಡಿಕೆ ನೀಡಿದ್ದಾರೆ. ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಮಟ್ಟದಲ್ಲಿ ಮಾರ್ಚ್ 23ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಎಲ್ಲ ಅಂಗನವಾಡಿ ನೌಕರರು ತಮ್ಮ ಕೇಂದ್ರಗಳನ್ನು ಬಂದ್ ಮಾಡಿ ಹೋರಾಟದಲ್ಲಿ ಭಾಗವಹಿಸಬೇಕು. ಹೋರಾಟದ ಯಶಸ್ವಿಗಾಗಿ ಮಕ್ಕಳ ಪಾಲಕರು ಸಹ ಬೆಂಬಲ ನೀಡಿ ಹೋರಾಟ ಮುಗಿಯುವವರೆಗೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸದಿರಲು ಅವರು ಮನವಿ ಮಾಡಿದ್ದಾರೆ. ಮಾರ್ಚ್ 23ನೇ ತಾರೀಕು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಯನ್ನು ಪ್ರಾರಂಭಿಸಬೇಕು. ಅದೇ LKG UKGಯನ್ನು ಶಿಕ್ಷಣ ಇಲಾಖೆಯಿಂದ ಮಾಡ್ತಕ್ಕಂಥ LKG UKGಯನ್ನು ರದ್ದುಪಡಿಸಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಕನಿಷ್ಠ ವೇತನ ಜಾರಿ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು FIRS ಅನ್ನು ಮಾಡುವುದನ್ನು ಕೈಬಿಡಬೇಕು. ಇದನ್ನು ಮತ್ತೆ ನಾವು ಇದೇ ಡಿಸೆಂಬರ್ 2025ನೇ ತಾರೀಕು ನಾವು 2-3ನೇ ತಾರೀಕು ನಾವು ಹೋರಾಟ ಮಾಡಿ ನಾವು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಕೂಡ ನಾವೇನು ಅನುದಾನ ಕೊಡ್ತಾರಂತ ನಾವು ಹೋರಾಟ ಮಾಡಿದ್ರು ಕೂಡ ಅಲ್ಲಿ ಅನುದಾನ ಕೂಡ ಇನ್ನೂ ನಮ್ಗೆ ಕೊಟ್ಟಿಲ್ಲ. ಮತ್ತು ಇದೇ ತಿಂಗಳಲ್ಲಿ ಕೂಡ ಫೆಬ್ರವರಿ 6ನೇ ತಾರೀಕು ಕೂಡ ರಾಜ್ಯ ಬಜೆಟ್ನಲ್ಲಿ ಕೂಡ ಏನೂ ನಮಗೆ ಅನುದಾನ ಕೊಟ್ಟಿಲ್ಲ. ಈ ಅನುದಾನವನ್ನು ನಮಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಕಾಯಂ ಮಾಡಬೇಕು, ಕನಿಷ್ಠ ವೇತನ ಜಾರಿ ಮಾಡಬೇಕು, LKG UKGಯನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭಿಸಬೇಕು ಮತ್ತು ಶಿಕ್ಷಣ ಇಲಾಖೆಯಲ್ಲಿ LKG UKG ಪ್ರಾರಂಭ ಮಾಡಲು ಹೊರಟಿರ್ತಕ್ಕಂಥ ಆದೇಶವನ್ನು ರದ್ದುಪಡಿಸಬೇಕು ಅಂತ ನಾವು ಇದನ್ನು ಇಟ್ಟುಕೊಂಡು ಒಂದು ಹೋರಾಟವನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ವಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಮತ್ತು ಇದಕ್ಕಿಂತ ಮುಂಚಿತವಾಗಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೂ ಮತ್ತು ಆಮೇಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಇವರಿಗೂ ಕೂಡ ಮತ್ತು ಎಲ್ಲ ಸಿಡಿಪನವ್ರಿಗೂ ಕೂಡ ನಾವು ಈ ಹೋರಾಟದ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದುವರೆಗೆ ಇವರಿಗೆಲ್ಲರ ಮಾಹಿತಿ ತಗೊಂಡೆ ನಾವು ಈ ಹೋರಾಟವನ್ನು ಮಾಡಲು ಹೊಂಟಿವಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ತಪ್ಪಲಾರ್ದಂಗೆ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡ್ಕೊಂಡು ಬರಬೇಕು. ಮತ್ತು ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರು 23ನೇ ತಾರೀಕು ಹೋರಾಟ ಬರೋದು ಮುಂಚೆ 22ನೇ ತಾರೀಕೆ ನಾವು ಇಲ್ಲಿಂದ ಹೊರಡಬೇಕಾಗ್ತದೆ. 22ನೇ ತಾರೀಕು ಸಂಡೇ, ಅವತ್ತಿನ ದಿನ ನೀವು ಬಸ್ ಮುಖಾಂತರ ಅಥವಾ ರೈಲ್ ಮುಖಾಂತರ ಅಥವಾ ಕೃಷಿಗಳ ಮುಖಾಂತರ ನೀವು ಯಾವ ರೀತಿ ಬರ್ತೀರಿ ತಪ್ಪಲಾರ್ದಂಗೆ ಬರಬೇಕು ಕೇಂದ್ರ ಮುಚ್ಚಿಕೊಂಡು. ಆ ಕೇಂದ್ರ ಮುಚ್ಚುವಕ್ಕಿಂತ ಮುಂಚಿತವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ನಮ್ಮ ಸರ್ವೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗನವಾಡಿ ಫಲಾನುಭವಿಗಳಿಗೆ ಒಂದು ಗಮನಕ್ಕೆ ತರಬೇಕು. ಯಾಕಂದರೆ ನಾವು 23ನೇ ತಾರೀಕು ಬೆಂಗಳೂರಿಗೆ ನಾವು ಹೋರಾಟಕ್ಕೆ ಹೋಗ್ತೀವಿ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಕೇಂದ್ರಕ್ಕೆ ಕಳಿಸಬೇಡ್ರಿ ಅಂತ ಹೇಳಿ ಅವರಿಗೆ ಒಂದಿಷ್ಟು ಗಮನಕ್ಕೆ ತರಬೇಕು ನಾವು. ಯಾಕಂದರೆ ಹೋರಾಟ ಮಾಡ್ಕೊಂಡು ಬರೋ ತನಕ ಅವ್ರ ಮಕ್ಕಳು ಕಳಿಸಬಾರ್ದು ಅಂತ ಅವ್ರಿಗೆ ನಾವು ತಿಳಿಸ್ಬೇಕಾಗ್ತದೆ. ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು 21ನೇ ತಾರೀಕು ಅವರಿಗೆಲ್ಲ ತಮ್ಮ ಫಲಾನುಭವಿಗಳು ಈ ವಿಷಯನ ತಿಳಿಸಿ ಹೋರಾಟಕ್ಕೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಗರದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಗೆಳೆಯರ ಬಳಗದಿಂದ ಯುಗಾದಿ ಹಬ್ಬದ ನಿಮಿತ್ತ ಶ್ರೀಶೈಲ ಪಾದಯಾತ್ರೆ ತೆರಳಿ ದರ್ಶನ ಮುಗಿಸಿಕೊಂಡು ಮರಳಿ ಬರುತ್ತಿರುವ ಪಾದಯಾತ್ರಿಗಳಿಗೆ ಭಕ್ತರಿಗೆ ಅನ್ನ ಸಂಪರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾರ್ಚ್ 19ರಿಂದ 20ರವರೆಗೆ 2 ದಿನಗಳ ಕಾಲ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿರಂತರವಾಗಿ ಭಕ್ತರಿಗೆ ಉಪಹಾರ ಹಾಗೂ ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಲಾಗಿದೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ನೀಡಲಾಗಿತ್ತು. 2 ದಿನಗಳ ಕಾಲ ಸಾವಿರಾರು ಭಕ್ತರು ಈ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದ್ದಾರೆ. ರಾಮಲಿಂಗೇಶ್ವರ ದೇವರ ಕೃಪೆಯಿಂದ ಗೆಳೆಯರ ಬಳಗ ಈ ಸೇವೆಯನ್ನು ಪ್ರಥಮ ಬಾರಿಗೆ ಕೈಗೊಂಡಿದ್ದು, ಇದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ ಎಂದು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಅಭಿಪ್ರಾಯ ವ್ಯಕ್ತಪಡಿಸಿ ಸಂಘಟಕರಿಗೆ ಧನ್ಯವಾದ ತಿಳಿಸಿದರು.
ಇದೇ ವೇಳೆ ಈ ಸೇವೆ ಕಾರ್ಯದಲ್ಲಿ ಶರಣಬಸವ ದೊಂತರಬಂಡಿ, ಎಸ್.ಜಿ. ಕಲ್ಲಯ್ಯ ಸ್ವಾಮಿ, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ವಿ. ನಾಗರಾಜ್, ಬಸವಂತಕುಮಾರ್ ಆದೋನಿ, ವಿಜಯಕುಮಾರ್ ಮಠಮಾರಿ, ವೀರೇಶ್ ಚುಡಿ, ಶರಣಬಸವ ಮರ್ಚಟಾಳ್, ವಿಜಯಕುಮಾರ್ ಸಜ್ಜನ್, ಪರ್ವತರೆಡ್ಡಿ ಪಾಟೀಲ್ ಶೆವಂತಿಗೇರಿ, ಕ್ಯಾದಿಗೇರಿ ವಿಶ್ವನಾಥ್ ಪಾಟೀಲ್, ವಸಂತ್ ಕುಮಾರ್ ಬಸನಗೌಡ ಕಲ್ಲೂರ್, ಶೆಂಡ್ರೆಡ್ಡಿ ಒಟ್ಗಲ್, ರಾವುತಾರಾವ್ ಬಾರೂರು, ಮಂಜುನಾಥ್ ಪಾಟೀಲ್ ಒಟ್ಗಲ್, ಬಸಪ್ಪ ಗದ್ದಿ, ಶಿರಲಿಂಗಪ್ಪ, ವಿಜಯ ಭಾಸ್ಕರ್ ರೆಡ್ಡಿ, ಅಚ್ಚೋಳಿ ಬಸವರಾಜ್, ಶರಣಬಸವ ಆಶಪುರ್, ಹನುಮಂತಪ್ಪ ರಾಂಪುರ್, ಶಿವಕುಮಾರ್ ಸ್ವಾಮಿ ಕಲ್ಲೂರು, ಬಸವರಾಜ್ ಹಾಣಗಿ, ಶರಣಬಸಪ್ಪ ಅರಳಿ, ಶಿವಕುಮಾರ್ ಅಂಚಿನಾಳ್ ಜನಾರ್ದನ್ ರೆಡ್ಡಿ, ಪ್ರಭಾನಗೌಡ ಅಂಚಿನಾಳ್, ಶರಣಬಸವ ದೇಸಾಯಿ, ವೀರೇಶ್ ಗೋನಾಳ್, ಹನುಮಂತಪ್ಪ, ವಿಶ್ವನಾಥ್ ರೆಡ್ಡಿ ಕಲ್ಲೂರ್, ಡಾಕ್ಟರ್ ರವಿ ಪಾಟೀಲ್ ಅರ್ವಿ, ರಾಜು ಎಡಿಎಂಸಿ ಲೇಜೌಟ್ ಸೇರಿದಂತೆ ಎಂಎಂ ಪದವಿ ಕಾಲೇಜು, ನಳಂದ ಶಿಕ್ಷಣ ಮಹಾವಿದ್ಯಾಲಯದ, ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಳ ಮೀಸಲಾತಿಯಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ. 25ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಜಗನ್ನಾಥ್ ಸುಂಕಾರಿ. ಪರಿಶಿಷ್ಟ ಪಂಗಡಗಳಿಗೆ 7% ಮೀಸಲು ನಿಗದಿಗೆ ಹೋರಾಟ. 22ರಂದು ನಗರಕ್ಕೆ ವಿಎಸ್ ಉಗ್ರಪ್ಪ. ಸಮಾಜ ಜನರು ಭಾಗವಹಿಸಲು ವೆಂಕಟೇಶ್ ನಾಯ್ಕ್ ಅಸ್ಕ್ಯಾಳ್ ಮನವಿ. ಬಲಗೈ ಸಂಬಂಧಿತ ಜಾತಿಗಳಿಗೆ ಒಳ ಮೀಸಲು ಅನ್ಯಾಯ ವಿರೋಧಿಸಿ 25ರಂದು ಪ್ರತಿಭಟನೆಗೆ ಕೆಇ ಕುಮಾರ್. ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ಶಾಲಾ ಪ್ರಾರಂಭಿಸಲು ಆಗ್ರಹಿಸಿ 23ರಂದು ಬೆಂಗಳೂರು ಚಲೋ ಎಚ್ ಪದ್ಮ. ಶ್ರೀ ಶೈಲ ಪಾದಯಾತ್ರಿಗಳಿಗೆ 2ನೇ ದಿನಕ್ಕೆ ಅನ್ನ ಸಂತರ್ಪಣೆ.